ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. 1980-90ರ ದಶಕದಲ್ಲಿ ಆಕ್ಷನ್ ಹೀರೋ ಅಂತಾನೆ ಹೆಸರು ಮಾಡಿದವರು, ರಾಜಕಾರಣಕ್ಕೂ ಸೈ ನಟನಿಗೂ ಸೈ ಅನ್ನುವಂತಹ ನಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಯಾರೂ ಅಲ್ಲ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನುವಂತಹ ಸಿನಿಮಾ ಇನ್ನೇನು ರಿಲೀಸ್ ಹಂತದಲ್ಲಿರುವಂಥದ್ದು. ಈ ಸಿನಿಮಾದ ಹೀರೋ ಆಗಿ ನಟಿಸ್ತಾ ಇರುವಂತಹ ಕುಮಾರ್ ಬಂಗಾರಪ್ಪ ಅವರು ಇವತ್ತು ನಮ್ಮ ವಿಸ್ತಾರ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆನ ಮಾತಾಡ್ಕೊಂಡ್ ಬರೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ಸೂಪರ್. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಏನನ್ನ ಹೇಳಕ್ ಹೊರಟಿದ್ದೀರಾ ಜನರಿಗೆ ಅಂತ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವತ್ತು ವಸ್ತುಸ್ಥಿತಿ, ಇವತ್ತಿನ ಪರಿಸ್ಥಿತಿನಲ್ಲಿ ಒಬ್ಬ ಬಡವನಿಗೆ ಅನ್ನ ಕೊಡ್ತಕ್ಕಂಥದ್ದು ನ್ಯಾಯಯುತವಾಗಿ ಅವನಿಗೆ ಯಾವ ಉದ್ದೇಶದಿಂದ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಒಬ್ಬ ಬಡವನಿಗೆ ಹಸುವಿನಿಂದ ನರಳಬಾರ್ದು, ಅವನು ಸಾಲಗಾರ ಆಗಬಾರ್ದು ಮತ್ತು ಅವನಿಗೆ ನ್ಯಾಯಯುತವಾಗಿ ಅದು ತಲುಪಬೇಕು, ಮನೆಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಸಿನಿಮಾ ಅಂತೇಳಿ ನಾನು ಭಾವಿಸ್ತೀನಿ. ಇದು ಒಂದು ಕುಟುಂಬ ಹೇಗೆ ನ್ಯಾಯಬೆಲೆ ಇಟ್ಕೊಂಡು ಹೇಗೆ ಸಂಸಾರವನ್ನು ಸಾಗಿಸುತ್ತೆ, ಅದರಿಂದ ಬರ್ತಕ್ಕಂಥ ಕಮಿಷನ್ನಿಂದ ಏನೇನು ನಡೀತದೆ ಅನ್ನೋದಕ್ಕೆ ಒಂದು ಸಮಾಜಕ್ಕೆ ಒಂದು ದಾರಿದೀಪವಾಗಿರ್ತಕ್ಕಂಥ ಚಿತ್ರ. ಸರ್, ಈಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿದಾಗ ಈಗ ನಡೀತಾ ಇರುವಂಥದ್ದು ನೋಡ್ಬೋದು. ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಬಂದಿರುವಂತಹ ಅನ್ನ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಕೊಡೋದ್ರಲ್ಲಿ ಧೋರಣೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರುವಂಥದ್ದು, ಅಥವಾ ನೀವು ಕೂಡ ರಾಜಕಾರಣದಲ್ಲಿ ಮುಳುಗಿದ್ರಿ, ಸೊ ಇದೆಲ್ಲದನ್ನ ನೋಡಿ ಮಾಡ್ತಾ ಇರುವಂಥದ್ದು ಏನು ಅಂತ? ಸರ್ಕಾರ ಅಂದ ತಕ್ಷಣ ಇಲ್ಲಿ ಸಾಧಕ ಬಾಧಕ ಎರಡೂ ಇರ್ತದೆ. ಮನೆಯಲ್ಲೇ ಒಂದೊಂದು ಸರಿ ಎಲ್ಲರಿಗೂ ಕೂಡ ನಾವು ಹಬ್ಬದ ದಿನಗಳಲ್ಲಿ ಬಟ್ಟೆ ಹೊಲಿಸೋದಕ್ಕೆ ಆಗೋದಿಲ್ಲ. ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಎಲ್ಲ ಮಕ್ಕಳಿಗೂ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗ. ಹಾಗೆ ಇಲ್ಲೂ ಕೂಡ ಒಂದೊಂದು ಸರಿ ಸರ್ಕಾರದ ಆದ್ಯತೆ ಮೇಲುಗಡೆಗೆ ಏರುಪೇರು ಆಗುತ್ತೆ. ಆದರೆ ಅನ್ನಕ್ಕೆ ಏರುಪೇರು ಮಾಡಬಾರ್ದು ಅಂಥೇಳಿ ಸರ್ಕಾರ ತನ್ನ ಉದ್ದೇಶವನ್ನು ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿದೆ. ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ಯಾರೋ ಒಬ್ಬನು ಒಳ್ಳೆಯವನು ಇರ್ತಾನೆ, ಒಂದು ಮೋಸ ಮಾಡ್ತಾನೆ. ಅದರಲ್ಲಿ ಕೆಲವರು ಬಡವರು ಹೆಸರಿನಲ್ಲಿ ತಗೊಳ್ತಕ್ಕಂಥವ್ರು ದೊಡ್ಡವರು ತಗೊಂಡು ಹೋಗ್ಬಿಡ್ತಾರೆ ಬಡವರ ಅಕ್ಕಿಯನ್ನು. ಮತ್ತು ಕೊಡೋನು ಕೂಡ ನ್ಯಾಯಯುತವಾಗಿ ಸರ್ಕಾರದಿಂದ ಏನು ಕೊಡಬೇಕು ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಅವನು ಬೆಳೆಯೋದಕ್ಕೆ ನೋಡ್ತಾನೆ. ಮತ್ತು ಅಧಿಕಾರಿಗಳು ಸಂಬಳನ ಬಿಟ್ಬಿಟ್ಟು ಬೇರೆದನ್ನು ತಗೊಂಡ್ರೆ ನನ್ನ ಸಂಸಾರವನ್ನು ಸಾಗಿಸ್ಬೋದು ಅಂತೇಳಿ ನೋಡ್ತಾನೆ. ಈ ಥರದ ಎಲ್ಲ ಆಯಾಮಗಳಲ್ಲೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ಕೆಟ್ಟದನ್ನು ಇದನ್ನು ತೆಗಿಬೇಕು. ಇದು ಬಡವರ ಹಸಿವನ್ನು ನೀಗಿಸ್ತಕ್ಕಂಥ ಸಮಸ್ಯೆ. ಇದರಲ್ಲಿ ನೀವು ಯಾರೂ ಕೂಡ ಕೈ ಹಾಕಬೇಡಿ ಅನ್ನೋ ಒಂದು ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಚಿತ್ರ. ಸರ್, ಸಿನಿಮಾ ಅಂತ ಬಂದಾಗ ಒಂದಷ್ಟು ಕತೆಗಳು ನೈಜವಾಗಿರುತ್ತೆ. ಈ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಕತೆ ನೈಜವಾಗಿದೆಯೋ ಅಥವಾ ಕಾಲ್ಪನಿಕವಾಗಿದೆಯೋ ಅಂತ? ಇಲ್ಲ, ಇದು ನೈಜವಾಗಿರ್ತಕ್ಕಂಥ ಕತೆ. ಯಾಕಂದರೆ ನಮ್ಮ ಒಬ್ಬರು ಅನ್ನಪೂರ್ಣೇಶ್ವರು, ನಮ್ಮ ಅನ್ನದಾತರು, ನಮ್ಮ ನಿರ್ಮಾಪಕರೇನಿದ್ದಾರೆ, ಅವರು ಇದರಲ್ಲಿ ಒಬ್ಬರು ನ್ಯಾಯಬೆಲೆ ಅಂಗಡಿಯನ್ನು ನಡೆಸಿರ್ತಕ್ಕಂಥವ್ರು. ಅವರಿಗೆ ಈ ಥರದ ಏನೇನು ಸಮಸ್ಯೆಗಳು ಬಂದವು ಅವನ್ನೆಲ್ಲವನ್ನೂ ಇಟ್ಟುಕೊಂಡು ಒಬ್ಬ ನಿರ್ದೇಶಕರ ಹತ್ರ ಹೋಗಿ ಈ ಥರ ನನಗೊಂದು ಈ ಥರ ಸಮಸ್ಯೆ ಬಂದಿದೆ, ಇದು ಎಲ್ಲ ಹತ್ರನೂ ಕೂಡ ಈ ಥರದ ಸಮಸ್ಯೆ ಇರಬಹುದು, ಇದರಲ್ಲಿ ಒಂದು ಸ್ವಲ್ಪ ನಾವೇನಾದ್ರು ಜನಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಅವರೇ ಒಬ್ಬರು ನ್ಯಾಯಬೆಲೆ ಅಂಗಡಿ ನಡೆಸ್ತಕ್ಕಂಥವ್ರು, ಇನ್ನೊಬ್ಬರು ನಿರ್ಮಾಪಕರು, ಅವರಿಬ್ಬರು ಪದ್ಮಮ್ಮನವರು ಮತ್ತು ತೇಜಮ್ಮನವರು ಇಬ್ಬರೂ ಸೇರ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಇದು ನೈಜವಾಗಿರ್ತಕ್ಕಂಥ ಕತೆ. ಎಸ್ ಸರ್, ಇದನ್ನ ಹೊರತುಪಡಿಸಿ ಹೇಳೋದಾದ್ರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿರುವಂಥದ್ದು. ಸೊ ಅದಕ್ಕೆ ಎಷ್ಟು ಖುಷಿ ಇದೆ ಸರ್. ಈ ಹಿಂದೆ ಸಿನಿಮಾಗಳೆಲ್ಲ ಒಂದಷ್ಟು ಬೇರೆ ಬೇರೆ ರೂಪುರೇಷೆಗಳಲ್ಲಿ ಬರ್ತಾ ಇತ್ತು. ಈ ಸಿನಿಮಾಗಳು ಅಷ್ಟೇ ಬೇರೆ ಬೇರೆ ರೂಪುರೇಷೆಗಳಲ್ಲಿ ಇವಾಗ ಬರ್ತಾ ಇರುವಂಥ ಸಿನಿಮಾಗಳು. ಸೊ ಹೇಗೆ ಅನ್ನಿಸ್ತಾ ಇದೆ ಈಗ ಅಂತ? ನಾವು ಅವಾಗ ಮಾಡಿರ್ತಕ್ಕಂಥ ಸಿನಿಮಾ ಕಾಲೇಜ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ, ಈ ಥರ ಸಿನಿಮಾಗಳನ್ನು ಮೋರರ್ಸು ನಾವು ಆ್ಯಕ್ಷನ್ ಆ್ಯಂಡ್ ಕಾಮಿಡಿ ಮಿಕ್ಸು ಈ ಥರ ಮಾಡ್ತೇವೆ. ಇದು ಈ ಥರದ ಕತೆ ಒಂದು ಚೈತ್ರದ ಚಿಗುರು ಅಂಥೇಳಿ ಒಂದು ಮಾಡಿದ್ವಿ. ಆ ಥರದಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿತ್ತು ಅದರಲ್ಲಿ. ಅದಾದಮೇಲೆ ಒಂದು 2-3 ಕಮರ್ಷಿಯಲ್ಲು ದರ್ಶನ್ ಅವ್ರ ಜೊತೆ ಒಂದು ಮಾಡಿದ್ದೆ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಒಂದು ಸ್ವಲ್ಪ ಮಾಡಿದ್ದೆ. ಈ ಥರ ಎಲ್ಲ ಸಿನಿಮಾಗಳು ಬಂದು ಹೋಗಿತ್ತು. ಮತ್ತು ರೀಸೆಂಟಾಗಿ ನಮ್ಮ ಆದಿತ್ಯ ಅವರು, ಅವ್ರ ಜೊತೆಗೂ ಒಂದು ಟೆರ್ರರ್ ಅಂತೇಳಿ ಒಂದು ಫಿಲಮ್ ಒಂದು ಮಾಡಿದ್ವಿ. ಬಟ್ ಆ ಫಿಲಮ್ಸಿಗೂ ಈ ಫಿಲಮ್ಸಿಗೂ ಭಾಳ ವ್ಯತ್ಯಾಸ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಸಿನಿಮಾನ ಚಿತ್ರರಂಗದಲ್ಲಿ ನಟನೆ ಮಾಡೋದೇ ಒಂದು ಚಾಲೆಂಜು.
ಅದು ವೆದರ್ ನೈಜವಾಗಿರ್ತಕ್ಕಂಥ ಕಥೆ ಇರ್ಬೋದು ಅಥವಾ ಆ್ಯಕ್ಷನ್ನೇ ಇರ್ಬೋದು ಅಥವಾ ಯಾವುದೇ ಥರದ ಚಿತ್ರ ಮಾಡೋದೇ ಒಂದು ಚಾಲೆಂಜ್. ಅದರಲ್ಲಿ ಈ ಥರದೊಂದು ಅವಕಾಶ ಸಿಕ್ಕಿರೋದು ನಾನು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತೇಳಿ ನಾನು ಭಾವಿಸ್ತೀನಿ. ಸರ್ ಅಂದ್ರಿ ದರ್ಶನ್ ಅವ್ರ ಜೊತೆ ಕೂಡ ಸಿನಿಮಾ ಮಾಡಿದೆ ಅಂತ, ಅದೆಲ್ಲ ಹೇಗೆ ಅಂದರೆ ಈ ಗೆಸ್ಟ್ ರೋಲ್ಗಳ ಥರ ಬಂದು ಹೋಗುವಂಥದ್ದು, ಹೀರೋ ಆಗಿ ಮಾಡುವಂತಹ ಸಿನಿಮಾಗಳು ಆ ಹಿಂದೆ ಎಲ್ಲ ಮಾಡಿದರೆ ನೀವು ಈಗಲೂ ಅಷ್ಟೇ ಹೀರೋ ಆಗಿ ಕಾಣಿಸ್ಕೋತಾ ಇದ್ದೀರಾ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಫಸ್ಟ್ ಆಫ್ ಆಲ್ ಈ ಚಿತ್ರದಲ್ಲಿ ರಾಗಿಣಿಯವರಿದ್ದರು, ದೊಡ್ಡವನವರಿದ್ದಾರೆ ಮತ್ತು ಅನೇಕ ನಟರು ಎಲ್ಲರೂ ಕೂಡ ಇದ್ದಾರೆ ಮತ್ತು ಇನ್ನೂ ಎಲ್ಲ ಹೊಸ ಹೊಸ ನಟರುಗಳಿದ್ದಾರೆ ಮತ್ತು ಟೆಕ್ನಿಕಲಿ ಇವಾಗ ಭಾಳಷ್ಟು ಚೇಂಜಸ್ಸು ಕೂಡ ಆಗಿದೆ. ನಮ್ಮ ಆ ದಿನಗಳ ಟೆಕ್ನಿಕಲ್ ಇದಕ್ಕೂ ಇವತ್ತಿನ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಅಫ್ಕೋರ್ಸ್ ನಟನೆ ಅನ್ನೋದನ್ನು ನಾವು ಪಾತ್ರವನ್ನು ನಾವು ಒಳಗಡೆ ತಗೊಳ್ಳಿಲ್ಲ ಅಂದರೆ ಟೆಕ್ನಿಕಲಾಗಿ ಏನೇ ಇದಾಗಿದ್ದರೂ ಕೂಡ ನಟನೆ ಅಂತೂ ನಾವು ಮಾಡಲೇಬೇಕು, ಆ ಪಾತ್ರವನ್ನು ನಾವು ಅನುಭವಿಸಲೇಬೇಕು. ನಮ್ಮ ಜೊತೆಗೆ ನನ್ನ ಪಾತ್ರದ ಜೊತೆಗೆ ರಾಗಿಣಿಯವರಿದ್ದರು. ಅನದರ್ ಭಾಳ ವೆರಿ ಪಾಪ್ಯುಲರ್ ಪಾತ್ರವನ್ನು ಮಾಡಿರ್ತಕ್ಕಂಥವ್ರು, ಅವರು ಕೂಡ ಹಿಂಗೆ ಕಮರ್ಷಿಯಲ್ಲಾಗಿ ಬಂದಂಥವ್ರು. ಅವರೂ ಇಲ್ಲಿ ಒಂದು ಹಳ್ಳಿ ಪಾತ್ರದಲ್ಲಿ ಒಂದು ಸೀರೆ ಉಟ್ಕೊಂಡು ಒಂದು ಮಡದಿಯಾಗಿ ಪಾತ್ರವನ್ನು ಭಾಳ ಅದ್ಭುತವಾಗಿ ಅವರು ಮಾಡಿದ್ದಾರೆ. ಸೊ ಐ ಥಿಂಕ್ ವಿ ಹ್ಯಾವ್ ಮೇಡ್ ಒನ್ ಗುಡ್ ಫಿಲಮ್. ನಾವು ಒಳ್ಳೆಯ ಒಂದು ಚಿತ್ರವನ್ನು ಮಾಡಿದ್ದೀವಿ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಜನ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಿಮ್ಮ ಸಿನಿಮಾದ ಒಂದು ಸಾಂಗನ್ನೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಇದು ಮಾಡಿದ್ದು, ಲಾಂಚ್ ಮಾಡಿರುವಂಥದ್ದು, ಏನಾದರೂ ಹೇಳಿದ್ರೆ, ಏನಾದರೂ ಟಿಪ್ಸ್ ಕೊಟ್ಟರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ನಿಮ್ಮ ಸಿನಿಮಾದ ಬಗ್ಗೆ ಆಗಿರ್ಬೋದು? ಸಿನಿಮಾ ನಾವು ಭಾಳ ಅವತ್ತು ಬ್ಯುಸಿಯಾಗಿರ್ತಾರೆ ಮುಖ್ಯಮಂತ್ರಿಗಳು, ನಮಗೊಂದು ಅಷ್ಟೊಂದು ಟೈಮ್ ಕೊಟ್ಟರು. ಸುಮಾರು ಒಂದು ನಿಯರ್ಲಿ ಒಂದು 15-20 ಮಿನಿಟ್ಸ್ ಅವರು 15-20 ನಿಮಿಷಗಳ ಕಾಲ ನಮ್ಮ ಜೊತೆಗಿದ್ದರು. ಅವತ್ತು ಇದ್ದುಬಿಟ್ಟು ಚಿತ್ರದ ಬಗ್ಗೆ ಎಲ್ಲ ಕೇಳಿದರು, ನಿರ್ಮಾಪಕರು ಕೇಳಿದರು. ನನಗೇನಪ್ಪ ಭಾಳ ವರ್ಷಗಳ ಮೇಲೆ ನೀನು ಚಿತ್ರ ಮಾಡ್ತಾ ಇದೀಯಾ, ಒಳ್ಳೆಯದಾಗಲಿ ನಿನಗೆ ಅಂತೇಳಿ ಹರಿಸಿದರು. ನಾನು ಅವರಿಗೆ ಋಣಿಯಾಗಿದ್ದೇನೆ. ಮತ್ತು ಈ ಚಿತ್ರ ಒಂದು ಅವ್ರದ್ದೇ ಭಾಳ ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನಭಾಗ್ಯ ಅಂತೇಳಿ ಅದರಲ್ಲಿ ಇದು. ಸೊ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ಈ ಒಂದು ಮೆಸೇಜ್ ಎಲ್ಲರಿಗೂ ಹೋಗಲಿ, ಇದು ಎಲ್ಲರಿಗೂ ತಲುಪಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಒಂದು ಮಾತನ್ನು ಆಡಿದರು, ಚಿತ್ರಕ್ಕೆ ಹರಿಸಿದರು. ಸರ್, ಇದೆಲ್ಲದರ ನಡುವೆ ಒಂದಷ್ಟು 4-5 ಪ್ರಶ್ನೆಗಳು ಕೇಳೋದಾದರೆ, ನಿಮ್ಮದೇ ಒಂದು ಸಾಂಗಿಗೆ, ಅಶ್ವಮೇಧ ಸಾಂಗಿಗೆ ಅಣ್ಣವರು ಧ್ವನಿ ಕೊಟ್ಟಿದ್ರು. ಅದಾದಮೇಲೆ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಚೇತನ ಅಹಿಂಸಾಗೆ ಅವರ ಅಣ್ಣವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿರುವಂಥದ್ದು 2.5 ಎಕರೆ ಕೊಡುವಂಥ ಅವಶ್ಯಕತೆ ಇರಲಿಲ್ವೇನೋ ಅನ್ನುವಂತಹ ಮಾತುಗಳು. ಸೊ ಇದನ್ನೆಲ್ಲ ಕೇಳಿದಾಗ ನಿಮಗೇನು ಅನ್ನಿಸ್ತು ಅನ್ನುವಂಥದ್ದು? ಒಂದು ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಯಾವುದೇ ಥರವಾದ ನೆಗೆಟಿವ್ ಯೋಚನೆಯನ್ನು ಯಾರೇ ಮಾಡಿದರೂ ಕೂಡ ಅದು ರಾಜ್ಕುಮಾರ್ ಅವ್ರಿಗೆ ಹೊಂದ್ಕೊಳ್ಳೋದಿಲ್ಲ. ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ, ಎಂಥ ವ್ಯಕ್ತಿತ್ವ ಇತ್ತು, ಏನನ್ನು ಅವರು ಪ್ರತಿಪಾದಿಸಿದರು, ಅವರು ಚಿತ್ರದ ಕಥೆಗಳು ಸಮಾಜಕ್ಕೆ ಏನು ಸಂದೇಶವನ್ನು ನೀಡ್ತಾ ಇದ್ವು ಅಂತೇಳಿ ನೋಡಿದರೆ, ರಾಜ್ಕುಮಾರ್ ಅವ್ರ ಜೀವನನೇ ಭಾಳ ಸಿಂಪಲ್ಲಾಗಿ ಇಟ್ಕೊಂಡಿದ್ರು. ಮತ್ತು ನಾವೆಲ್ಲ ಭಾಳ ರಾಜ್ಕುಮಾರ್ ಅವ್ರ ಜೊತೆಗೆ ದೇವರು ನಮಗೆ ಯಾವ ಅವಕಾಶ ಕೊಟ್ಟಾಗ ಭಾಳ ಹತ್ತಿರದಿಂದ ನಾನು ಅವ್ರನ್ನ ನೋಡಿದ್ದೀನಿ. ಮತ್ತು ಶಿವರಾಜ್ ಕುಮಾರ್ ಅವರು ನಮ್ಮ ಭಾವಾದ್ಮೇಲೆ ನಮ್ಮ ತಂಗಿಯವರು ಅಲ್ಲಿ ಮದುವೆ ಆದಮೇಲೆ ಫ್ಯಾಮಿಲಿಗಳು, ನಮ್ಮ ಕುಟುಂಬ ಮತ್ತು ಅವ್ರ ಕುಟುಂಬಗಳೆಲ್ಲವೂ ಕೂಡ ಹತ್ತಿರ ಬಂದಾಗಲೂ ಕೂಡ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹೊರಗಡೆ ನೋಡಿದ್ನು ಮತ್ತು ಒಳಗಡೆಗೆ ನಾವು ಒಂದು ನನ್ನ ಜೊತೆಗೆ ನಾವೆಲ್ಲ ಚಿತ್ರರಂಗಕ್ಕೆ ಬರೋದಕ್ಕೆ ಅವರೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ಅವರು ಇಡೀ ಚಿತ್ರರಂಗಕ್ಕೆ, ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಅಮಿತಾಬ್ ಬಚ್ಚನ್ ಅಂತ ಹಿಡಿದು ರಾಜ್ ಕಪೂರ್ ಅವರಿಂದ ಹಿಡಿದು ಅಂತಹ ಕಲಾವಿದರುಗಳೇ ರಾಜ್ಕುಮಾರ್ ಅವರನ್ನು ನಮ್ಮ ಆರಾಧ್ಯ ದೈವ ಅನ್ನೋ ಥರ ಭಾವಿಸಿರ್ತಕ್ಕಂಥ ಶಿವಾಜಿ ಗಣೇಶನ್ ಅವರು ಇರ್ಬೋದು ಅಥವಾ ಎನ್ ಟಿ ರಾಮರಾವ್, ರಾಜ್ಕುಮಾರ್ ಅವರು ಅವ್ರನ್ನ ಆರಾಧ್ಯ ದೈವ ಅನ್ನೋರು, ಇವ್ರನ್ನ ಆರಾಧ್ಯ ದೇವನು. ಅಷ್ಟು ಒಡನಾಟವನ್ನು ಮತ್ತು ಸಂಬಂಧಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರ ಬಗ್ಗೆ ಯಾರ್ಯಾರಿಗೋ ಎಲ್ಲೆಲ್ಲೋ ನಾವು ಬಡವರಿಗೆ ಮತ್ತೊಬ್ಬರಿಗೆ ಅಥವಾ ಯಾವುದೋ ಒಂದು ಸರ್ಕಾರಿ ಶಾಲೆಗೆ ಒಂದೊಂದು ಜಮೀನನ್ನು ಯಾರಿಂದನೂ ಮಾಡ್ತೀವಿ, ಅಥವಾ ರೈತರಿಂದನೇ ಜಮೀನನ್ನ ತಗೊಂಡ್ಬಿಟ್ಟು ನಾವು ರಸ್ತೆಗಳನ್ನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಕನ್ನಡದ ಸೇವೆಗೆ, ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ ಮತ್ತು ಕನ್ನಡದ ನೆಲಕ್ಕೆ, ಜಲಕ್ಕೆ, ಜನಕ್ಕೆ ಇದೆಲ್ಲದನ್ನೂ ಕೂಡ ಸಂಪೂರ್ಣವಾಗಿ ತೊಡಗಿಸೋಂಥವ್ರಿಗೆ ರಾಜ್ಕುಮಾರ್ ಅವರಿಗೆ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಚಿತ್ರರಂಗ ಮಾಡಿರ್ತಕ್ಕಂಥದ್ದು ಅಲ್ಪ ಗೌರವ. ಅಂದರೆ
ಅದು ಕೊಟ್ಟಿರ್ತಕ್ಕಂಥ 2.5 ಎಕರೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಕರ್ನಾಟಕದ 2.5 ಎಕರೆಯಲ್ಲಿ ರಾಜ್ಕುಮಾರ್ ಅವ್ರನ್ನ ತೂಗೋದಕ್ಕೆ ಸಾಧ್ಯ ಆಗಲ್ಲ. ಇಡೀ ಭಾರತದ ಚಿತ್ರರಂಗನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದೆ. ಹಾಗಾಗಿ 2.5 ಎಕರೆ ಮೇಲೆ ಯಾರೇ ಮಾತಾಡಿದರೂ ಕೂಡ ಅದು ಅಷ್ಟು ಸೂಕ್ತವಾದಂಥದ್ದು ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಈಗ ರಾಜಕಾರಣ ಅಂತ ಬಂದಾಗ ನಿಮ್ಮನ್ನು ನೀವು ರಾಜಕಾರಣಕ್ಕಾಗಿರ್ಬೋದು, ನಟನೆಗಾಗಿರ್ಬೋದು ತೊಡಗಿಸ್ಕೊಂಡಿದ್ದೀರಾ. ಆವಾಗವಾಗ ರಾಜಕಾರಣದಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಸೊ ನಿಮ್ಮನ್ನು ಯಾವಾಗ ಒಬ್ಬರು ಶಾಸಕರಾಗಿರ್ಬೋದು, ಒಬ್ಬರು ಮಂತ್ರಿಯಾಗಿ ಯಾವಾಗ ನೋಡೋದು ಅಂತ? ಸರಿ, ಇದು ಅಂತಿಮವಾಗಿ ಚಿತ್ರ ಹೇಗೆ ಯಶಸ್ಸಾದಾಗ ನಮಗೆ ಸಂಭ್ರಮಿಸ್ತೀವೋ ಹಾಗೆ ಚುನಾವಣೆಗಳು ಕೂಡ. ಚುನಾವಣೆ ಒಂದು ಹಬ್ಬ. ಅಂತಿಮವಾಗಿ ಈ ಹಬ್ಬವನ್ನು ಸೆಲೆಬ್ರೇಷನ್ ಮಾಡೋರು ಯಾರು ಅಂದರೆ ಮತದಾರರು ಕೊಡ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಹಾಗಾಗಿ ಯಾವರಿಗೆ ಜನ ಅಪೇಕ್ಷೆ ಪಡ್ತಾರೋ, ನೀವು ಒಬ್ಬ ನಾಯಕನಾಗಿ ಜನಸೇವೆ ಮಾಡೋಕ್ಕೆ ನೀನು ಮುಂದೆ ಬಾ ಅಂತ ಹೇಳ್ತಾರೋ, ಅದನ್ನು ಗೌರವಿಸ್ತಕ್ಕಂಥ ನಾಯಕರುಗಳು ರಾಜಕೀಯಕ್ಕೆ ಬಂದರೆ ಭಾಳ ಉತ್ತಮ. ಅದನ್ನು ನಾನು ಸೋಲಿಸ್ಬಿಟ್ಟಿದ್ದಾರೆ, ಹಾಗಾಗಿ ನಾನೊಂದು ಸೇಡು ತೀರಿಸ್ಕೊಳ್ತೀನಿ ಅಂಥೇಳಿ ನಾನು ಆ ಭಾವನೆಯಲ್ಲೂ ಹೋಗಬಾರ್ದು. ಅಥವಾ ನನಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಮದ ಬಂದಾಗೆ ನಾನು ಗೂಳಿ ಥರ ಓಡಾಡಲೂಬಾರ್ದು. ಜನನಾಯಕನಾಗಿರಬೇಕು ಅನ್ನೋದಾದರೆ ಜನಸೇವೆ ಮಾಡಿ ನೀವು ಜನನಾಯಕನಾಗಬೇಕೇ ಹೊರತು ನೀವು ಅಧಿಕಾರದಿಂದ ಜನನಾಯಕನಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ನಾನು ಅಂದ್ಕೊಂಡಿರ್ತಕ್ಕಂಥ ರಾಜಕಾರಣ. ಹಾಗಾಗಿ ರಾಜಕಾರಣದಲ್ಲಿ ಜನತೆ ಜೊತೆಗಿರಬೇಕು, ಸದಾ ಜನತೆಯ ಸೇವೆ ಮಾಡಬೇಕು. ಅವಕಾಶ ಸಿಕ್ಕಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಎಷ್ಟು ನಿಮಗೆ ಜನದ ಹತ್ರ ತಲುಪೋದಕ್ಕೆ ಸಾಧ್ಯನೋ ತಲುಪಬೇಕು ನ್ಯಾಯಯುತವಾಗಿ. ಸರ್, ಈಗ ತಮಿಳುನಾಡಿನಲ್ಲಿ ನಡೆದಂತಹ ಒಂದು ರಾಜಕಾರಣ ಎಲ್ಲೆಡೆ ಸಂಚಲನವನ್ನು ಸೃಷ್ಟಿಸಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲೂ ಅಷ್ಟೇ ಒಬ್ಬ ಸ್ಟಾರ್ ನಟ ಯಾರಾದರೂ ಕೂಡ ಎಲೆಕ್ಷನ್ಗೆ ನಿಂತರೆ, ರಾಜಕಾರಣಕ್ಕೆ ಬಂದರೆ ಅದೇ ರೀತಿ ಇಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿಸ್ಬೋದು ಅನ್ನುವಂಥದ್ದು. ಸೊ ನಿಮ್ಮ ಪ್ರಕಾರ ನೀವೇ ಬರ್ಬೋದು, ಇಲ್ಲ ಬೇರೆ ಯಾರನ್ನಾರು ಕೂಡ ಇದು ಮಾಡ್ಬೋದು, ನಿಮ್ಮ ತಲೆಯಲ್ಲಿ ಏನಿದೆ ಅನ್ನುವಂಥದ್ದು? ತಮಿಳುನಾಡಲ್ಲಿ ಇತಿಹಾಸ ಬೇರೆ ಇದೆ. ಅಲ್ಲಿ MGR ಅವರು ಇರ್ಬೋದು, ಅಥವಾ ಜಯಲಲಿತಾ ಅವರು ಇರ್ಬೋದು, ಅಥವಾ ಆಂಧ್ರದಲ್ಲಿ NT ರಾಮರಾವ್ ಇರ್ಬೋದು, ಅಥವಾ ಪವನ್ ಕಲ್ಯಾಣ್ ಇರ್ಬೋದು. ಇವರಿಗೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಹಿರಿಯ ನಾಯಕರುಗಳು. ಅಲ್ಲಿ ಇನ್ನೂ ಕೂಡ ಆ ಫ್ಯಾನ್ಶಿಪ್ ಇದೆ ಮತ್ತು ಇಲ್ಲೂ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣವನ್ನು ಭಾಳ ದೂರ ಇಟ್ಕೊಂಡಿದ್ರು. ರಾಜಕಾರಣಿಗಳಿಗೆ ಗೌರವ ಕೊಡೋರು, ಸರ್ಕಾರಕ್ಕೆ ಗೌರವ ಕೊಡೋರು. ಯಾವಾಗಲೂ ಅವ್ರ ಬೇಡಿಕೆಗಳನ್ನು ರಾಜಕೀಯ ವ್ಯಕ್ತಿಗಳ ಮುಂದೆ ಮತ್ತು ಸರ್ಕಾರಕ್ಕೆ ಮಂಡಿಸಿರ್ತಕ್ಕಂಥದ್ದು. ರಾಜ್ಕುಮಾರ್ ಅವ್ರನ್ನೇ ಇಟ್ಕೊಂಡು ಅನೇಕ ಸಮಸ್ಯೆಗಳನ್ನ, ನೀರಿಂದು, ನೆಲದ್ದು, ಭಾಷೆದು ಎಲ್ಲ ತಗೊಂಡೋಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ ತಗೊಂಡೋಗಿರ್ತಕ್ಕಂಥದ್ದು. ಅಥವಾ ಚಿತ್ರರಂಗದ ಅನೇಕ ನಾಯಕರುಗಳು, ವಿಷ್ಣುವರ್ಧನ್ ಇರ್ಬೋದು, ಅಥವಾ ಅಂಬರೀಷ್ ಅವರು ಕಾಲಗತೆ ಆದಮೇಲೆ ಭಾಳಷ್ಟು ನಾಯಕರುಗಳು ಮುಂಚೂಣಿಯನ್ನು ತಗೊಂಡೋಗಿದ್ದಾರೆ. ಬಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳಾಗಿ ಅನೇಕ ನಾಯಕ ನಟಗಳು ಇದ್ದಾರೆ, ಇವತ್ತೂ ಇದ್ದಾರೆ. ಹಾಗಾಗಿ ಅನಂತ್ನಾಗ್ ಅವರು ಅವತ್ತಿನ ದಿನದಿಂದ ಹಿಡಿದು ಇವತ್ತಿನವರೆಗೂ ಶಶಿಕುಮಾರ್ ಇರ್ಬೋದು, ಅಥವಾ ಜಗ್ಗೇಶ್ ಅವರು ಇರ್ಬೋದು, ಅಂಬರೀಷ್ ಅವರೇ ಇರ್ಬೋದು, ಈ ಥರದ್ದು. ಆಮೇಲೆ ಪ್ರಯತ್ನಗಳು ಕೂಡ ಭಾಳಷ್ಟು ಜನ ಬಂದು ಹೋಗ್ತಕ್ಕಂಥದ್ದು ಕೂಡ ಇದ್ದಾವೆ. ಹಾಗಾಗಿ ನನಗೇನು ಬರಬಾರ್ದು ಅಂತಲೂ ಇಲ್ಲ, ಬರೋದು ಅಷ್ಟು ಸುಲಭವೂ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಕರ್ನಾಟಕ ರಾಜ್ಯ ಚಿತ್ರರಂಗವನ್ನು ರಾಜ್ಕುಮಾರ್ ಅವ್ರ ದೃಷ್ಟಿಯಲ್ಲಿ ನೋಡ್ತಾರೆ, ಮತ್ತು ರಾಜಕಾರಣದ ತತ್ವ ಸಿದ್ಧಾಂತಗಳನ್ನು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಾರೆ. ಹಾಗಂತ ಹೇಳಿ ಬರಬಾರ್ದು ಅಂತ ಏನಿಲ್ಲ, ಯಾರು ಬೇಕಾದ್ರೂ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಅವರಿಗೆ ಜನ ಪ್ರೀತಿ ಮಾಡ್ತಾರೆ ಅನ್ನೋದಾದರೆ ರಾಜಕೀಯನೇ ಇರ್ಬೋದು, ದೀನ ಇರ್ಬೋದು, ಅಥವಾ ಉಳ್ಳವನು ಇರ್ಬೋದು, ಯಾವುದೇ ಎಲ್ಲೇ ಬರೋದಕ್ಕೆ ಸಾಧ್ಯ ಇದೆ. ಬಟ್ ಇವಾಗಿನ ಪರಿಸ್ಥಿತಿಗೆ ಅಂಥ ಟ್ರೆಂಡ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಸರಿ, ಇನ್ನು ಈ ಸಿನಿಮಾ ಕಡೆ ಬರೋದಾದರೆ, ಈಗ ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಹಿಟ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸೆನ್ಸರ್ಗಳು ಸಿಗ್ತಾ ಇಲ್ಲ ಅಂತ ಎಲ್ಲ ಆಗಿ ಇನ್ನೇನು ನಾಳೆ ರಿಲೀಸ್ ಅನ್ನುವಂಥ ಟೈಮಿಗೆ ಸೆನ್ಸರ್ ಸಿಗ್ತಾ ಇಲ್ಲ ಅನ್ನುವಂಥದ್ದೊಂದು ಕಾರಣಗಳು ಹುಡುಕ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಒಬ್ಬರು ಅಧಿಕಾರಿಯಾಗಿ ನೋಡಿಕೊಂಡು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನಂದು ಒಂದು ಭಾಳ ನಮ್ರತೆಯ ವಿನಂತಿ ನನ್ನ ಎಲ್ಲ ಕಲಾವಿದರುಗಳಲ್ಲಿ ಮತ್ತು ಯಶಸ್ಸು ಕಲಾವಿದರುಗಳಲ್ಲಿ ಯಾರೇ ಇರ್ಬೋದು, ಅವರ ಹೆಸರನ್ನು ನಾನು ಯಾರ್ಯಾರು ಟಾಪಲ್ಲಿದ್ದಾರೆ ಅವರೆಲ್ಲರೂ ಕೂಡ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಫಿಲಮ್ ಮಾಡೋ ಬದಲು ವರ್ಷಕ್ಕೊಂದು 4-5 ಫಿಲಮ್ ಆದರೂ ಮಾಡಿದರೆ ನಮ್ಮ ಥಿಯೇಟ್ರ್ಗಳಿಗೆ ಮತ್ತು ಜನ ನಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ, ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಇವಾಗ ನಾನು ಐ ಆಮ್ ನಾಟ್ ಎನ್ ಸ್ಟಾರ್. ಇದು ನಾವೆಲ್ಲ ನಾನೊಬ್ಬ ಹೊಸ ಕಲಾವಿದ ಇದ್ದಂಗೆ. ಎಷ್ಟೇ ಚಿತ್ರ ಮಾಡಿದರೂ ಕೂಡ ನಾನು ಈ ವರ್ಷ ನಾನು ಫಿಲಮ್ ಮಾಡಿದ್ದೀನಿ ಅಂದ ತಕ್ಷಣ ನಾನೊಬ್ಬ ಹೊಸ ಕಲಾವಿದನೇ.
ಬಟ್ ಕೆಲವರಿಗೆ ಸ್ಟಾರ್ ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂಥ ದರ್ಶನ್ ಅವರಿರೋ, ಸುದೀಪ್ ಇರೋದು, ಯಶ್ ಅವರಿರ್ಬೋದು, ಅಥವಾ ಇನ್ನೂ ಅನೇಕ ಶಿವರಾಜ್ ಕುಮಾರ್ ಅವರು ಇರ್ಬೋದು, ಅಥವಾ ಬೇರೆ ಇದು. ಹಾಗಾಗಿ ಇವರೆಲ್ಲ ಕಲಾವಿದರುಗಳು ವರ್ಷಕ್ಕೊಂದು 4 ಫಿಲ್ಮ್ ಕನ್ನಡವನ್ನು ಮಾಡಿದರೆ ನಮ್ಮ ನಿರ್ಮಾಪಕರು, ನಮ್ಮ ತಂತ್ರಜ್ಞರು ಮತ್ತು ಸ್ಟುಡಿಯೋಗಳು ಮತ್ತು ಕಲಾವಿದರುಗಳು ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗ ಈ ಒಂದು ವ್ಯಾಕ್ಯೂಮ್ ಇದೆ. ಈಗ ಕಲಾವಿದರುಗಳನ್ನ ಕೈ ಹಿಡಿಬೇಕು, ಅವ್ರ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು, ಪೈರೇಸಿನಲ್ಲಿ ನೋಡೋದನ್ನ ಬಿಡಬೇಕು, ಕಡಿಮೆ ಮಾಡಬೇಕು, ಅದನ್ನು ತಪ್ಪಿಸಲೇಬೇಕು. ಕಡಿಮೆ ಮಾಡೋದಲ್ಲ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ತಪ್ಪಿಸ್ಬೇಕು. OTTನಲ್ಲಿ ಸಿನಿಮಾ ಬಂದ ಮೇಲೆ ನಾನು ನೋಡ್ತೀನಿ ಅನ್ನೋದಕ್ಕಿಂತ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ಚಿತ್ರವನ್ನು ನೋಡಿದರೆ ಕಲಾವಿದರು ಮತ್ತು ಚಿತ್ರರಂಗ, ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಈ ಚಿತ್ರರಂಗ, ನರಸಿಂಹರಾಜವರು, ಬಾಲಣ್ಣವರು, ಉದಯ್ ಕುಮಾರು, ಆಗಿನ ಕಾಲದ ಅನೇಕ ಜನ, ಕಲ್ಯಾಣ್ ಕುಮಾರ್ ಅವರು, ಗಂಗಾಧರ್, ಅನೇಕ ಚಿತ್ರರಂಗದ ಈ ಒಂದು ಚಿತ್ರರಂಗವನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅದನ್ನೆಲ್ಲದನ್ನು ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸೇರಿ ಉಳಿಸಿದ್ದಾರೆ. ನಾವು ಕೂಡ ಆ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗ್ಬೇಕು ಅಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಅನಿಸುತ್ತೆ. ಸರ್, ಇದೇ ವಿಷಯಕ್ಕೆ ಬರೋದಾದ್ರೆ ನೀವು ಹೇಳ್ದಂಗೆ ಹೌದು, ಒಬ್ಬ ಸ್ಟಾರ್ ನಟ ಆಗಿರ್ಬೋದು ವರ್ಷಕ್ಕೆ ಒಂದು ಸಿನಿಮಾ ಕೊಡೋದಲ್ಲದೆ ಈಗ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ನಾವು 100 ಕೋಟಿ ಹಾಕಿ ಸಿನಿಮಾ ಮಾಡಿದ್ದೀವಿ ಅನ್ನುವಂಥ ಕೂಗು ಕೇಳಿಸ್ತಾ ಇದೆ. ಸೊ ಇದಕ್ಕೇನು ಹೇಳ್ತೀರಾ ಅಂತ? 100 ಕೋಟಿ ಹಾಕಿದ್ದ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ನಡೀತದೆ ಅನ್ನೋದಾದರೆ ನಾವು ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ. ಯಾಕಂದರೆ ಅಷ್ಟು ನಂಬಿಕೆ ಇಟ್ಟು ಜನಗಳ ಮೇಲೆ ಹಾಕ್ತಾರೆ. ಅಂಥ ಫಿಲ್ಮ್ಗಳನ್ನ ಜನ ಕೈ ಬಿಡಬಾರ್ದು. ಅಟ್ಲೀಸ್ಟ್ ಒಂದು ಪ್ರಯತ್ನದಿಂದ ಹೋಗಿ ನೋಡಬೇಕು ಅಂತೇಳಿ ನಾನು ಜನಗಳಲ್ಲಿ, ನಾನು ಕಲಾವಿದ ಅಭಿಮಾನಿ ದೇವರುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಆದರೆ ಕಲಾವಿದರುಗಳಾಗಿ ನಾವು 100 ಕೋಟಿ ಸಿನಿಮಾ ಮಾಡೋದು ಒಂದು ಕಡೆಗಿದ್ದರೆ, ಅದೇ ಸಣ್ಣ ಪ್ರೊಡ್ಯೂಸರ್ಸ್ ಇದ್ದಾರೆ, ನಿರ್ಮಾಪಕರಿದ್ದಾರೆ, ಅಂಥವ್ರಿಗೂ ಒಂದೊಂದು ಅವಕಾಶ. ಅದಕ್ಕೆ ದೊಡ್ಡ ರೇಟ್ ಹಾಕಿ ನಾನು ಸ್ಟಾರ್ ಇದ್ದೀನಿ ಹಾಗಾಗಿ ನನಗೆ ದೊಡ್ಡ ಇದು ಮೊತ್ತವನ್ನು ಕೊಡಿ ಅನ್ನೋದಕ್ಕಿಂತ ನಾನು ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ತೀನಿ. ಬಿಕಾಸ್ ಚಿತ್ರರಂಗ ಉಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು, ಕಲಾವಿದರುಗಳು ಉಳಿಬೇಕು, ತಂತ್ರಜ್ಞರೆಲ್ಲರೂ ಉಳಿಬೇಕು ಅನ್ನೋ ಭಾವನೆ ಇಟ್ಕೊಂಡು, ಸ್ಟುಡಿಯೋದವರು ಉಳಿಬೇಕು ಅಂತ ಭಾವನೆ ಇಟ್ಕೊಂಡು ಮಾಡಿದರೆ ಐ ಥಿಂಕ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರ ಆಲೋಚನೆಗಳು, ಶಂಕರ್ ನಾಗ್ ಅವರು ಆಗಿರೋ ಕಾಲದ ಈ ಥರದ ಆಲೋಚನೆ ವರ್ಷಕ್ಕೆ 5 ಫಿಲಮ್, 6-7 ಫಿಲಮ್ ಮಾಡ್ತಾಯಿದ್ರು. ನಮ್ಮ ಚಿತ್ರರಂಗದ ಒಂದು ಫಿಲಮ್ ಅಲ್ಲ ಸೂಪರ್ ಸ್ಟಾರ್ಗಳು ಇವ್ರುಗಳು ಮಾಡೋದು ಭಾಳ ಸೂಕ್ತ ಅಂತೇಳಿ ಭಾವಿಸ್ತೇನೆ. ಸರ್, ಇದನ್ನ ಹೊರತುಪಡಿಸಿ ನಿಮ್ಮ ಕೊನೆಯ ಸಿನಿಮಾ ಟೆರರ್ ಆಗಿತ್ತು, ಅದ್ರ ಹಿಂದೆ ಚಕ್ರವರ್ತಿ ಸಿನಿಮಾ ಕೂಡ ಬಂದಿತ್ತು. ಸೊ ಆ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸು, ದರ್ಶನ್ ಅವ್ರ ಜೊತೆ ಕಳೆದ ಒಂದು ಕ್ಷಣಗಳನ್ನ ಹಂಚ್ಕೊಳ್ಳೋದಾದರೆ? ದರ್ಶನ್ ಅವರು ಎನ್ ಎಕ್ಸಲೆಂಟ್ ಆರ್ಟಿಸ್ಟ್, ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಇವತ್ತು ಸಮಸ್ಯೆಯಲ್ಲಿ ಅವರು ಇದ್ದಾರೆ. ಅದರಿಂದ ಬೇಗ ಹೊರಗಡೆ ಬರಬೇಕು ಅವರು ಮತ್ತು ಕಲಾ ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ. ಆದರೆ ಅವ್ರ ಜೊತೆಗೆ ನಾನು ಚಕ್ರವರ್ತಿ ಚಿತ್ರವನ್ನು ಮಾಡಿದಾಗ ನಾನು ಅವರು ಅಂತಿಮವಾಗಿ ವಿ ಕಮ್ ಇನ್ ದ ಕ್ಲೈಮ್ಯಾಕ್ಸ್, ನಾವಿಬ್ಬರು ಒಟ್ಟಿಗೆ ಬರ್ತೀವಿ, ವಿ ಸ್ಯಾಕ್ರಿಫೈಸ್ ಟುಗೆದರ್. ನಾವಿಬ್ಬರು ಸೇರಿ ಒಟ್ಟಿಗೆ ದೇಶಕ್ಕೆ ಯಾರ್ಯಾರು ಒಂದು ಕೆಟ್ಟದ್ದನ್ನು ಯೋಚನೆ ಮಾಡ್ತಾರೋ ಅವರಿಗೆ ವಿರುದ್ಧವಾಗಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದೆ. ಆ್ಯಂಡ್ ದರ್ಶನ್ ಅವರು ಭಾಳ ವೆರಿ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ ಮತ್ತು ಭಾಳ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ. ಹಾಗಾಗಿ ಐ ಹ್ಯಾವ್ ಎಂಜಾಯ್ಡ್. ನಾನು ಅವ್ರ ಜೊತೆ ಕೆಲಸ ಮಾಡೋದನ್ನ ಭಾಳಷ್ಟು ಸಂತೋಷಪಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಅನೇಕ ಕಲಾವಿದರುಗಳು ಕೂಡ ಇದ್ದರು ನಮ್ಮ ಜೊತೆಗೆ. ಬಟ್ ಈಸ್ ಆನ್ ಎಕ್ಸಲೆಂಟ್ ಬೀಯಿಂಗ್. ನಮ್ಮ ಪ್ರೊಡ್ಯೂಸರು ಕೂಡ ಒಳ್ಳೆಯವರು ಇದ್ದರು. ಅವಾಗ ನಾವು ಮಲೇಷ್ಯಾದಲ್ಲಿ ಸುಮಾರು 15-20 ದಿನ ಅವ್ರ ಜೊತೆಗೆ ಶೂಟಿಂಗ್ ಮಾಡಿದ್ವಿ. ಬಟ್ ಚಕ್ರವರ್ತಿ ವಾಸ್ ಎ ಗುಡ್ ಮೂವಿ. ಬಟ್ ಅನ್ಫಾರ್ಚುನೇಟ್ಲಿ ದರ್ಶನ್ ಅವರು ಇವತ್ತು ಅವ್ರ ಸಮಸ್ಯೆಯಲ್ಲಿದ್ದಾರೆ. ದೇವರು ಅವರಿಗೆ ಆರೋಗ್ಯವನ್ನು ಕೊಡಬೇಕು ಮತ್ತು ಈ ಸಮಸ್ಯೆ ಏನಿದೆ ಅದರಿಂದ ಅವರು ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ. ಸರ್, ಇನ್ನು ಈ ಸಿನಿಮಾ ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟೋ ಏಳು ಬೀಳುಗಳನ್ನು ನೋಡಿದ್ದೀರಾ. ಅದೆಲ್ಲದರ ನಡುವೆ ಈಗ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇನ್ನೇನು ರಿಲೀಸ್ ಹಂತದಲ್ಲಿರುವಂಥದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರ್ಕಾರಿ ನ್ಯಾಯಬೆಲೆ ಅಂಗಡಿನ ಭಾಳ ವರ್ಷದ ಮೇಲೆ ನಾನು ಬರ್ತಾಯಿದ್ದೀನಿ. ನೀವೆಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿ, ಕನ್ನಡ ಚಿತ್ರರಂಗನ ಆಶೀರ್ವಾದ ಮಾಡಿ. ಮತ್ತು ಒಳ್ಳೆಯ ಸಬ್ಜೆಕ್ಟ್ ಇದೆ. ಇದು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಕಸುಬನ್ನು
ಒಂದು ಸಂಸಾರ ಎಷ್ಟು ಮಟ್ಟಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ, ಒಂದು ಹೋರಾಟ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರವನ್ನು ಮಾಡಿದ್ದಾರೆ. ನಿರ್ಮಾಪಕರಿಗೆ ಅವರು ಹಣ ಹಾಕಿರೋದು ನಮ್ಮ ಮೇಲೆ ಹಾಕಿರತಕ್ಕಂಥದ್ದು ಮತ್ತು ಚಿತ್ರರಂಗ ಅವರು ಸೇಫ್ ಆಗಿರಬೇಕು, ಇನ್ನೊಂದು ಚಿತ್ರ ಮಾಡ್ತಕ್ಕಂಥ ಶಕ್ತಿಯನ್ನು ತಾವು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವೆಲ್ಲ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ಇದಿಷ್ಟು ಕುಮಾರ್ ಬಂಗಾರಪ್ಪ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.